ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ನಿಂಗೆ ಬೇರೆ ಏನೆಲ್ಲೂ ಏಟಾಗಿಲ್ಲ ತಾನೆ? ಏನಣ್ಣ ಇದೆಲ್ಲ? ಅವರೆಲ್ಲ ಯಾರು? ಅಷ್ಟಕ್ಕೂ ನಿನ್ನ ಯಾಕೆ ಅವ್ರು ಹೊಡೆಯಕ್ಕೆ ಬಂದಿದ್ರು? ನನಗದೆಲ್ಲ ಏನೂ ಗೊತ್ತಿಲ್ಲ. ಕರೆಕ್ಟ್ ಟೈಮ್ಗೆ ಅವಿ ಮತ್ತು ಅವಿ ಸರ್ ಬಂದರು. ಅವ್ರು ಬಂದಿರಲಿಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅನ್ಸುತ್ತೆ. ಬಿಡ್ತು ಅನ್ನೋ ಸಮರ್ಥ್, ಹಾಗೆಲ್ಲ ಮಾತಾಡ್ಬೇಡ. ದೇವರು ಒಂದಲ್ಲ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಮಾತು ನಿಜ ಆಯಿತು. ಸದ್ಯ ಎಲ್ಲ ಕಂಟಕಗಳು ಇಷ್ಟರಲ್ಲೇ ಬಗೆಹರಿತು. ಎಲ್ಲ ಕಂಟಕಗಳ? ಏನು ಹೇಳ್ತಾ ಇದೀಯ ನೀನು? ಹೌದು ಅಣ್ಣ, ರವೀಂದ್ರ ಅಂಕಲ್ ಕೂಡ ಯಾತ್ರೆಯಿಂದ ವಾಪಸ್ ಬಂದಿದ್ದಾರೆ. ಅವ್ರಿಗೆ ತುಂಬ ಹುಷಾರ್ ತಪ್ಪಿತ್ತಂತೆ. ಹೌದಾ? ಹಾಗಿದ್ರೆ ತಾತ ಇನ್ನೂ ಬಂದಿಲ್ಲ ಸಮರ್ಥ್. ಅವರು ಯಾತ್ರೆ ಮುಗಿಸ್ಕೊಂಡು ಬರ್ತಾರಂತೆ. ಏಜೆನ್ಸಿಯವರೇ ಅಪ್ಪನ್ನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು. ಅದೆಲ್ಲ ಇರಲಿ ಸಮರ್ಥ್, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ನಿನ್ನನ್ನು ಯಾಕೆ ಅಟ್ಯಾಕ್ ಮಾಡಕ್ಕೆ ಬಂದರು? ಅಕಸ್ಮಾತ್ ಯಾರಾದರೂ ದುಡ್ಡು ಕೊಟ್ಟು ಕಳಿಸಿದ್ರೆ ಅವ್ರು ಯಾರಾಗಿರ್ಬೋದು? ನನಗಂತೂ ಏನೂ ತೋರಿಸ್ತಾ ಇಲ್ಲ. ನನ್ನ ಕಣ್ಮುಂದೆ ಇರೋದೊಂದೇ, ಅಭಿ ಮತ್ತು ಅವಿ ಸರ್ ಬಂದು ನನ್ನ ಕಾಪಾಡಿದ್ದು. ಅವ್ರು ಯಾರು, ಯಾಕೆ ಹೀಗಾಯ್ತು ಅಂತ ಎಷ್ಟೇ ಯೋಚನೆ ಮಾಡಿದ್ರು ಏನೂ ತೋರಿಸ್ತಾ ಇಲ್ಲ. ಅಣ್ಣ, ಅವಿ ಅಣ್ಣಂಗೆ ನಿನ್ನ ಮೇಲೆ ಮೊದಲಿಂದನೂ ಕಾಳಜಿ ಇದೆ. ಅವ್ರು ಬಂದು ನಿನ್ನ ಕಾಪಾಡಿದ್ರು ನಿಜ. ಆದರೆ ಅಭಿನೂ ಬಂದು ನಿನ್ನ ಕಾಪಾಡ್ದ ಅನ್ನೋದು ನನಗೆ ನಂಬೋಕೆ ಆಗ್ತಿಲ್ಲ. ಬರೀ ನಿನ್ನ ಕಾಪಾಡೋದಷ್ಟೇ ಅಲ್ಲ, ನಿನ್ನೆ ನನಗೆ ಆಗೋ ಅವಮಾನನ ತಪ್ಪಿಸ್ದ. ಒಂದಲ್ಲ ಒಂದು ರೀತಿಲಿ ಅಭಿ ನಮಗೆ ತುಂಬ ಸಹಾಯ ಮಾಡ್ತಿದ್ದಾನೆ. ಅವನ ಮೇಲೆ ನಮ್ಮ ಋಣ ತುಂಬ ಇದೆ ಅಣ್ಣ. ಬರೀ ಇಷ್ಟೇ ಅಲ್ಲ, ನನಗೆ ಕೆಲಸ ಕೊಡಿಸಿದ್ದು ಅಭಿನೇ. ನಿನಗೆ ಕೆಲಸ ಕೊಡಿಸಿದ್ದು ಅಭಿನ? ಏನು ಹೇಳ್ತಾ ಇದೆಯಾ? ಹೌದಣ್ಣ, ಯಾವತ್ತೋ ಒಂದಿನ ನಾನು ಕೆಲಸ ಹುಡುಕಿ ಸುಸ್ತಾಗಿ ಅಂಗಡಿ ಬದ್ದಲ್ಲಿ ಕೂತಿದ್ನಂತೆ. ಆಗ ನೀನು ಮತ್ತೆ ಅಭಿ ಕಾರಲ್ಲಿ ಪಾಸ್ ಆಗ್ತಿದ್ರಂತೆ. ಆಗ ಅಭಿ ನನ್ನ ನೋಡಿ ಬೇಜಾರು ಮಾಡ್ಕೊಂಡಂತೆ. ಅದಕ್ಕೆ ಅವನು ಈ ಕೆಲಸಕ್ಕೆ ನನ್ನ ರೆಫರ್ ಮಾಡಿದ್ನಂತೆ. ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಅವ್ರು ನಮ್ಮನ್ನೆಲ್ಲ ಒಂದೇ ಮನೆಯವರು ಅಂತ ಅಂದ್ಕೊಂಡಿದ್ದಾರೆ ಸಮರ್ಥ್. ಅಮ್ಮನೇ ಅವ್ರನ್ನೆಲ್ಲ ಮಕ್ಕಳು ಅಂತ ಒಪ್ಕೊಂಡ್ಮೇಲೆ ನೀನು ಅಭಿ ಮತ್ತೆ ಅವಿನ ಅಣ್ಣ ತಮ್ಮ ಅಂತ ಒಪ್ಕೋಬೋದಲ್ವಾ? ಸಿರಿ, ಮಾತಲ್ಲಿ ಹೇಳಿ ಯಾರ ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಅಣ್ಣನ ಮನಸ್ಸಿಗೆ ಏನು ಅನಿಸುತ್ತೋ ಹಾಗೆ ಮಾಡಲಿ ಬಿಡು. ಅವನ ಮನಸ್ಸಲ್ಲಿ ಇನ್ನೂ ಅವ್ರ ಬಗ್ಗೆ ದ್ವೇಷ ಇದೆ ಅಂತಂದರೆ ಅದನ್ನು ನಾವಂತೂ ಬದಲಾಯಿಸೋಕ್ಕಾಗಲ್ಲ. ದ್ವೇಷನ? ಇಷ್ಟೆಲ್ಲ ಆದಮೇಲೂ ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸಂಧ್ಯಾ? ಗೊತ್ತಿಲ್ಲ, ಅಣ್ಣನಂತವ್ರಿಗೆ ಅದು ಸಾಧ್ಯ ಆದರೂ ಆಗ್ಬೋದು. ಆದರೆ ನಾನಂತೂ ಅವರಿಬ್ಬರನ್ನ ನನ್ನ ಅಣ್ಣ ತಮ್ಮಂದ್ರು ಅಂತ ಒಪ್ಕೊಂಡಿದ್ದೀನಿ. ಸಮರ್ಥ ಅಣ್ಣ ಹೇಗೋ ಅವರಿಬ್ರು ನನಗೆ ಹಾಗೆ. ಯಾಕಂದರೆ ಇವನಷ್ಟೇ ಪ್ರೀತಿನ ಅವರಿಬ್ರು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಅಮ್ಮನ ಎಷ್ಟು ಪ್ರೀತಿಸ್ತೀವೋ, ಎಷ್ಟು ಗೌರವಿಸ್ತೀವೋ, ಅಷ್ಟೇ ಗೌರವ ಪ್ರೀತಿನ ಅವರು ಅಮ್ಮನ ಮೇಲೆ ಇಟ್ಕೊಂಡಿದ್ದಾರೆ. ಯಾರನ್ನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಮ್ಮವ್ರು ಯಾರು, ಬೇರೆಯವ್ರು ಯಾರು ಅಂತ ಕಾಲನೇ ತಿಳಿಸುತ್ತೆ ಬಿಡು. ಈಗ ಹೇಳಿ ಅಪ್ಪ, ತಾತ ಯಾಕೆ ನಿಮ್ಮ ಜೊತೆ ಬರಲಿಲ್ಲ? ಅದೇ ಹೇಳಿದ್ನಲ್ಲಮ್ಮ, ನನಗೆ ಸ್ವಲ್ಪ ಹುಷಾರು ತಪ್ಪಿತು. ಉಸಿರಾಡೋದು ಕಷ್ಟ ಆಯಿತು. ಅದಕ್ಕೆ ನಾನು ಬಂದ್ಬಿಟ್ಟೆ.
ದತ್ತೂರು ನಾನು ಬರ್ತೀನಿ ಅಂದರು, ನಾನೇ ಬೇಡ ಅಂತ ಹೇಳಿದೆ. ಆರೋಗ್ಯ ಕೆಟ್ಟಿರೋದು ನನಗೆ, ಅವರು ಆರೋಗ್ಯದಿಂದ ಇದ್ದಾರೆ, ಯಾತ್ರೆ ಮುಗಿಸ್ಕೊಂಡು ಬರಲಿ ಅಂತ ನಾನೇ ಹೇಳಿದೆ. ಹುಷಾರಿಲ್ದಿದ್ರು ಟ್ರಾವೆಲ್ ಯಾಕೆ ಮಾಡಿದ್ರಿ ಅಂಕಲ್? ಅಲ್ಲೇ ಯಾರಾದರೂ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತಲ್ವಾ? ಅದೆಲ್ಲ ಆಯ್ತಮ್ಮ, ಅಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಪರವಾಗಿಲ್ಲ ಹೋಗ್ಬೋದು ಅಂದಮೇಲೆ ಬಂದಿದ್ದು. ಅವ್ರು ಕೊಟ್ಟಿರೋ ಔಷಧಿನೇ ಇದೆಲ್ಲ. ಆ ಟ್ರಾವೆಲ್ಸ್ನವರು ಆ ಹುಡುಗನ ಕಳಿಸಿ ನನಗೆ ಬಿಟ್ಟು ಬರೋದಕ್ಕೆ ಹೇಳಿದರು. ಆಯಿತು, ನೀನೀಗ ಆರಾಮಾಗಿ ರೆಸ್ಟ್ ಮಾಡು, ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋಣ. ಛೇ, ಇವತ್ತೇನೋ ದಿನಾನೇ ಸರಿ ಇಲ್ಲ. ಅಲ್ಲಿ ನೋಡಿದ್ರೆ ಅಣ್ಣಂಗೆ ಹಾಗಾಗಿದೆ, ಇಲ್ಲಿ ನೋಡಿದ್ರೆ ಅಂಕಲ್ ಹುಷಾರಿಲ್ಲ ಅಂತ ವಾಪಸ್ ಬಂದಿದ್ದಾರೆ. ಅಣ್ಣನ್ಗೆ ಹಾಗಾಗಿದೆ ಅಂದರೆ ಏನಮ್ಮ? ಸಮರ್ಥ ಆರಾಮಾಗಿದ್ದಾನೆ ಅಂತಾನೆ? ಆರಾಮಾಗೇ ಇದ್ದಾನೆ ಅಪ್ಪ, ಆದರೆ ಇವತ್ತು ಯಾರೋ ರೌಡಿಗಳು ಸಮರ್ಥ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದೇವ್ರ ದಯ, ಅವನಿಗೇನೂ ಆಗಿಲ್ಲ. ಅಯ್ಯೋ ದೇವ್ರ, ಇದೇನಿದು? ಈಗ ಸಮರ್ಥ ಹುಷಾರಾಗಿದ್ದಾನೆ ಅಂತಾನೆ? ಎಲ್ಲಿದ್ದಾನೆ ಅವನು? ಅಣ್ಣ ಅಮ್ಮನ ಮನೇಲಿದ್ದಾನೆ, ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಏನಮ್ಮ ಇದು ಅನಾಹುತ? ಸಮರ್ಥಗೆ ಅಟ್ಯಾಕ್ ಮಾಡೋ ಅಂಥ ಶತ್ರುಗಳು ಯಾರಿದ್ದಾರಮ್ಮ ಅವನಿಗೆ? ಅವನು ಯಾರ ತಂಟೆಗೂ ಹೋಗಲ್ಲ, ಅವನಿಗೆ ಯಾಕೆ ಹೀಗಾಯ್ತು? ನಮಗೂ ಅದೇ ಗೊತ್ತಾಗ್ತಿಲ್ಲ ಅಪ್ಪ. ಸಮರ್ಥ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರಿಸ್ಬೇಕು. ಅಂಕಲ್ ನೀವು ಮಲ್ಗಿ, ಅಣ್ಣ ಬರೋದು ಎಷ್ಟೊತ್ತಾಗುತ್ತೋ ಏನೋ. ಅವನು ಬೆಳಗ್ಗೆ ಸಿಗ್ತಾನೆ, ನೀವು ಮಾತಾಡ್ಸೋರಂತೆ. ಸರಿ, ಒಟ್ಟಿನಲ್ಲಿ ಸಮರ್ಥಗೆ ಏನೂ ಅಪಾಯ ಆಗಿಲ್ಲ ತಾನೇ? ಏನೂ ಆಗಿಲ್ಲ ಅಪ್ಪ. ಅಕಸ್ಮಾತ್ ನಿಮ್ಮ ಮಳೆಯ ಏನಾದರೂ ಬೇಗ ಬಂದರೆ ನಾನು ನಿಮ್ಮನ್ನು ಎಬ್ಬಿಸ್ತೀನಿ. ಈಗ ಸದ್ಯಕ್ಕೆ ಮಲ್ಕೊಡಿ. ಹೋಗಿ ಹೋಗಿ ನಿಮಗೆ ಕೆಲಸ ವಹಿಸಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮ್ಮಿಂದ ಏನೂ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಎಂಥ ಒಳ್ಳೆ ಅವಕಾಶ ಸಿಕ್ಕಿತ್ತು, ಅವನ ಜೊತೆ ಅವರಿಬ್ರನ್ನು ಮುಗಿಸ್ಬಿಡ್ಬೋದಾಗಿತ್ತು. ಆದರೆ ನೀವು ಏಟು ತಿಂದು ಅವರನ್ನು ಬಿಟ್ಟು ಕಳಿಸಿದ್ದೀರಾ. ಸರಿ, ನೀವು ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ವಿಷಯ ಇದ್ದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಯಾಕೆ ಈಗ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ? ನಾನು ಇನ್ನೊಂದು ಕಾಲಲ್ಲಿ ಇರೋದು ನಿಮಗೆ ಗೊತ್ತಾಗಲ್ವಾ? ಗೊತ್ತಾಯ್ತು ಮೇಡಮ್. ನಾನು ನಿಮಗೆ ಫೋನ್ ಮಾಡ್ತಿದ್ದೀನಿ ಅನ್ನೋ ವಿಚಾರ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಪದೇ ಪದೇ ಫೋನ್ ಮಾಡ್ತಾ ಇದ್ದೆ. ಒಂದ್ಸರಿ ನನಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಗದೆ ಇರೋದಕ್ಕೆ ನಾನೇ ನಿಮ್ಮ ಹಾಗೆ ಫೂಲ್ ಅಲ್ಲ. ಫೂಲ ನಾನಾ? ಈಗ ಕಾಲ್ ಮಾಡಿದ ವಿಷಯ ಏನು ಅದನ್ನು ಹೇಳಿ. ವಿಷಯ ಏನಿಲ್ಲ, ಆದ್ರೆ ವಿಷಯ ಏನೂ ಇಲ್ಲ ಅಂದಮೇಲೆ ನಿಮ್ಮ ಹತ್ರ ತಲಹರಟೆ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಏನ್ ಈ ಅಮ್ಮ ಒಳ್ಳೆ ಹಿಂಗ್ರೇಗ್ತಾಳೆ. ಅಲ್ಲ, ತಪ್ಪು ಮಾಡಿರೋದು ರೌಡಿಗಳು, ತಪ್ಪಿಸ್ಕೊಂಡಿರೋದು ಸಮರ್ಥ. ನನ್ನನ್ನು ತೆಪ್ಪಗಿರು ಅಂತಾಳಲ್ಲ ಈ ಅಮ್ಮ. ಶ್ರೀಮಂತರ ಸಾವಾಸ ಒಂಥರ ಹುಚ್ಚರ ಸಾವಾಸ ಇದ್ದಂಗೆ. ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೆ, ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.